ವಿಸ್ಮಯ್ ತನಿಷಾ ಈಗ ಸಾಯಂಕಾಲ ಸ್ನಾಕ್ಸ್ ಎಂತ ಮಾಡಿ ಕೊಡೋದು ನಿಮ್ಮಿಬ್ಬರಿಗೆ? ಓಕೆ. ಹಾಯ್ ನಮಸ್ಕಾರ. ಪಿಜ್ಜಾ ಬೇಕಮ್ಮ ಮನೆಗೆ ಮಕ್ಕಳಿಗೆ, ಹಂಗ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಪಿಜ್ಜಾ ಬೇಸ್ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೆ, ಅದ್ರ ವಿಡಿಯೋ ಸಹ ಮಾಡಿ ಇಟ್ಕೊಂಡಿದ್ದೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೆ. ಹಾಗೆ ಇದ್ರ ಮೇಲ್ಗಡೆ ಈಗ ಪಿಜ್ಜಾ ಸಾಸ್ ಹಾಕ್ಬಿಟ್ಟು ಸ್ವಲ್ಪ ಮಯೋನಸ್ ಹಾಕಿ ನಂತರ ಕಟ್ ಮಾಡ್ಕೊಂಡು ಕ್ಯಾಪ್ಸಿಕಮ್, ಆನಿಯನ್ ಹಾಗೆ ಟೊಮೆಟೊ, ಕಾರ್ನ್ ನಾನು ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೆ. ಪನ್ನೀರನ್ನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೆ. ಫ್ರೈ ಮಾಡ್ಕೊಂಬತ್ತಿಗೆ ಸ್ವಲ್ಪ ಚಿಲ್ಲಿ ಪೌಡರ್, ಆಯಿಲ್ ಹಾಕಿ ಮತ್ತೆ ತಂದೂರಿ ಚಿಕನ್ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡೆ. ಇದಿಷ್ಟನ್ನ ಈ ತರ ಡೆಕೋರೇಟ್ ಮಾಡ್ಕೊಂಡು ಆದ್ಮೇಲೆ ನೀವು ಹೆಂಗ್ ಬೇಕಾ ಡೆಕೋರೇಟ್ ಮಾಡ್ಕೊಳಕ ಲಾಸ್ಟ್ಗೆ ಮೇಲ್ಗಡೆ ನಾ ಚೀಸ್ ನ ತುರ್ದ್ಬಿಟ್ಟು ಹಾಕೊಂಡಿದ್ದೆ. ಚೀಸ್ ಸ್ವಲ್ಪ ಜಾಸ್ತಿ ಹಾಕೊಬೇಕು. ಆಮೇಲೆ ಒಂದು ತವಾ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಬಟರ್ ಹಾಕಿ ನಂತರ ನಾವು ರೆಡಿ ಮಾಡ್ಕೊಂಡು ಪಿಜ್ಜಾ ಇತ್ತಲ್ಲ ಇದನ್ನ ಒಂದು 15 ನಿಮಿಷ ಬೇಯಿಸ್ಕೊಂಕ. ನಾವಿಲ್ಲಿ ಓವನ್ ಏನು ಯೂಸ್ ಮಾಡಿಲ್ಲ, ಹಂಗೆ ಸ್ಟವ್ ಮೇಲೆ ಇದನ್ನ ಬೇಯಿಸ್ಕೊಂಬದು ಕಣೀಗ ಪಿಜ್ಜಾ ರೆಡಿ ಆಯ್ತು. 15 ನಿಮಿಷದಲ್ಲಿ ಲಾಯ್ಕ್ ಬೇಯ್ತು. ಈಗ ಮಕ್ಕಳಿಗೆ ಕೊಡುವ ಅಲ್ದ ಪಿಜ್ಜಾ ಅಂತೂ ಸೂಪರ್ ಟೇಸ್ಟ್ ಆಗಿ ಬಂದಿತ್ತು. ನೀವು ಸಹ ಒಂದ್ಸಲ ಟ್ರೈ ಮಾಡಿ. ರೆಡಿ ಹೆಂಗಾಯ್ತು ಹೇಳಿ. ಸೂಪರ್ ಆಯ್ತು, ಅದು ತುಂಬಾ ಸೂಪರ್ ಆಗಿದೆ. ಥ್ಯಾಂಕ್ ಯು.